ಹಾಯ್ ಎಲ್ರಿಗೂ. ಇವತ್ತು ನದಿಯಲ್ಲಿ ಸಿಗುವ ಮೀನು ಇದು. ಕೆಲವರು ಶಾರಿ ಮೀನು ಅಂತ ಸಹ ಕರೀತಾರೆ, ಕೆಲವರು ಇರ್ಪೆ ಮೀನು ಅಂತ ಸಹ ಕರೀತಾರೆ. ಇದರದ್ದು ತವಾ ಫ್ರೈ ರೆಸಿಪಿ ಟ್ರೈ ಮಾಡಿದ್ದೇವೆ. ಒಮ್ಮೆ ನೋಡಿ ರೆಸಿಪಿ ಹೇಗೆ ಆಗಿದೆ ಅಂತ ಹೇಳಿ. ಈ ಮೀನಿನ ಮಸಾಲ ಸ್ವಲ್ಪ ಖಾರ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಮೀನನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತಗೊಂಡಿದ್ದೇನೆ. ಇಷ್ಟು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್. ಇಲ್ಲಿ ನಾನೊಂದು 7 ಉದ್ದ ಮೆಣಸು ತಗೊಂಡಿದ್ದೇನೆ, 2 ಗಿಡ್ಡ ಮೆಣಸು, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಹುಳಿ, ಹಾಗೆ 1 ಚಮಚದಷ್ಟು ಕೊತ್ತಂಬರಿ. ಇಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕಿ ಫಸ್ಟಿಗೆ ಪೌಡರ್ ರೆಡಿ ಮಾಡುವ. ನೋಡಿ, ಪೌಡರ್ ರೆಡಿ ಆಗಿದೆ. ಆಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ತಾ ಹೋಗುವ. ಈಗ ಒಂದು 1/2 ಗ್ಲಾಸ್ ನೀರು ಹಾಕಿ ಒಮ್ಮೆ ಗ್ರೈಂಡ್ ಮಾಡಿ ನೋಡಿ. ಈಗ ಪೇಸ್ಟ್ ರೆಡಿ ಆಗಿದೆ. ತುಂಬಾ ಟೇಸ್ಟ್ ಆಗಿರುತ್ತೆ. ನಿಮಗೆ ಬೇಕಿದ್ರೆ ಮೆಣಸು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು. ಇದಕ್ಕೆ ನಾನು 1 ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಮಸಾಲವನ್ನು ಮಿಕ್ಸ್ ಮಾಡಿ ನಾವು ಕ್ಲೀನ್ ಮಾಡಿ ಇಟ್ಟ ಮೀನನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಮೀನಿಗೆ ಮಸಾಲ ಹಾಕಿ ಮಿಕ್ಸ್ ಮಾಡಿ ಆಗಿದೆ. ಇದೊಂದು 1/2 an hour ಆದರೂ ಇಡಬೇಕು, ಆಗ ಮಸಾಲ ತುಂಬ ಇಳಿತದೆ ಅದಕ್ಕೆ. ಈಗ ತವಾ ಬಿಸಿ ಆದ ನಂತರ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ನಾವು ಮಸಾಲಕ್ಕೆ ಹಾಕಿದ ಮೀನನ್ನು ರವಾದಲ್ಲಿ ಡಿಪ್ ಮಾಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ತವಾ ಫ್ರೈ ಮಾಡಿದ್ದು. ನೀವು ಬೇಕಿದ್ದರೆ ಕಬಾಬ್ ಥರ ಶಾಲೋ ಫ್ರೈ ಕೂಡ ಮಾಡ್ಬೋದು, ಅದು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಇಲ್ಲಿ ನಾವು ತವಾ ಫ್ರೈ ಟ್ರೈ ಮಾಡಿದ್ದೇವೆ. ನೀವು ಬೇಕಿದ್ದರೆ ಶಾಲೋ ಫ್ರೈ ಕೂಡ ಟ್ರೈ ಮಾಡ್ಬೋದು. ನೋಡಿ, ಮೀನು ಫ್ರೈ ಆಗ್ತಾ ಇದೆ. ನೋಡಿ, ಈಗ ಮೀನು ಫ್ರೈ ರೆಡಿ ಆಗಿದೆ. ಇದಕ್ಕೆ ಶಾರಿ ಮೀನು ಅಂತ ಸಹ ಕರೀತಾರೆ. ಮಸಾಲ ಸ್ವಲ್ಪ ಖಾರ ಮಾಡಿದರೆ ಇದರ ಫ್ರೈ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ನದಿ ಮೀನು ಸಿಕ್ಕಿದರೆ ಒಮ್ಮೆ ಈ ಥರ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.